ನನ್ನ ಬಾಲ್ಯದ ದಿನಗಳಲ್ಲಿ ಅಮ್ಮನ ಪ್ರೀತಿ ನನಗೆ ದೇವರ ಆಶೀರ್ವಾದದಂತಿತ್ತು. ನಾನು ಚಿಕ್ಕವಳಿದ್ದಾಗ ಶಾಲೆಗೆ ಹೋಗಲು ತುಂಬಾ ಆಲಸ್ಯ ಮಾಡುತ್ತಿದ್ದೆ. ಆದರೆ ಅಮ್ಮ ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ನನ್ನನ್ನು ಮುದ್ದಾಗಿ ಎಬ್ಬಿಸುತ್ತಿದ್ದಳು. ನನ್ನಿಗಾಗಿ ಬಿಸಿ ಬಿಸಿ ಉಪಹಾರ ಮಾಡುತ್ತಾ, ನೀನು ಒಳ್ಳೆಯದಾಗಿ ಓದಿ ದೊಡ್ಡವಳಾಗಬೇಕು ಎಂದು ಪ್ರೋತ್ಸಾಹಿಸುತ್ತಿದ್ದಳು. ಒಮ್ಮೆ ನನಗೆ ಜ್ವರ ಬಂದಿತ್ತು. ಆ ರಾತ್ರಿ ಅಮ್ಮ ಒಂದು ಕ್ಷಣವೂ ನಿದ್ರೆ ಮಾಡಲಿಲ್ಲ. ನನ್ನ ತಲೆಯ ಮೇಲೆ ತಂಪು ನೀರಿನ ತುಪ್ಪಟ್ಟೆ ಇಟ್ಟು ಔಷಧ ಕೊಟ್ಟು ನನ್ನ ಪಕ್ಕದಲ್ಲೇ ಕುಳಿತುಕೊಂಡಿದ್ದಳು. ನಾನು ಸ್ವಲ್ಪ ಕಣ್ಣು ತೆರೆದಾಗ ಅಮ್ಮನ ಕಣ್ಣಲ್ಲಿ ಕಾಳಜಿ ಮತ್ತು ಪ್ರೀತಿ ತುಂಬಿಕೊಂಡಿತ್ತು. ಆಗ ನನಗೆ ಅಮ್ಮ ಅಂದರೆ ಎಷ್ಟು ದೊಡ್ಡ ಶಕ್ತಿ ಎಂಬುದು ಅರ್ಥವಾಯಿತು. ಬಾಲ್ಯದಲ್ಲಿ ನಾನು ಎಷ್ಟೇ ತಪ್ಪು ಮಾಡಿದರೂ ಅಮ್ಮ ಎಂದಿಗೂ ನನ್ನನ್ನು ಬಿಟ್ಟುಕೊಡಲಿಲ್ಲ. ಅವಳು ಸಹನೆಯಿಂದ ನನ್ನನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತಿದ್ದಳು. ಇಂದು ನಾನು ಜೀವನದಲ್ಲಿ ಏನೇ ಸಾಧನೆ ಮಾಡಿದರೂ ಅದರ ಹಿಂದೆ ಅಮ್ಮನ ತ್ಯಾಗ, ಪ್ರೀತಿ ಮತ್ತು ಆಶೀರ್ವಾದ ಇದೆ. ಅಮ್ಮ ಅಂದರೆ ಕೇವಲ ಒಂದು ಪದವಲ್ಲ, ಅದು ಪ್ರೀತಿ, ತ್ಯಾಗ ಮತ್ತು ಅಸೀಮವಾದ ಮಮತೆಯ ರೂಪ. ನನ್ನ ಜೀವನದಲ್ಲಿ ಅಮ್ಮನೇ ಮೊದಲ ಗುರು ಮತ್ತು ನಿಜವಾದ ಹೀರೋ.